ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹನಿ ಟ್ರ್ಯಾಪ್ ಗ್ಯಾಂಗ್ನ ಕಿಂಗ್ ಪಿನ್ ಹೆಸರು ಹೇಳ್ತಾ ಇದೆ ಈಗ ಬಿಜೆಪಿ. ಒಂದ್ ಕಡೆ ಇದು ತನಿಖೆಗೆ ಆದೇಶ ಆಗಿದೆ. ಗೃಹ ಸಚಿವರು ಉನ್ನತ ಮಟ್ಟದ ತನಿಖೆ, ಬಹುತೇಕ SIT ಇಂದ ತನಿಖೆ ಆಗಬಹುದು ಅಂತ ಅನ್ಸುತ್ತೆ. SIT ಕೊಡ್ತಾರೆ ಅಂದ್ರೆ ಒಂದು ತಾರ್ಕಿಕ ಅಂತ್ಯಕ್ಕೆ ಕಾಣಿಸಲೇಬೇಕು, ಅದಕ್ಕೆ ತಗೊಂಡು ಹೋಗ್ಲೇಬೇಕು ಅಂತ ಇದ್ದಾಗಲೇ SIT ಕೊಡೋದು. SIT ಕೊಟ್ಟು ಬಿಟ್ರೆ ಇದು ದೊಡ್ಡವ್ರ ಹೆಸರನ್ನ ಹೊರಗೆಳೆಯಬಹುದು ಅನ್ನುವಂಥ ಒಂದು ಸುಳಿವು ಸಿಗ್ತಿದೆ. ಬಟ್ CMಗೆ ಇದು ತಲೆನೋವು. ಯಾಕಂದ್ರೆ ಹೈಕಮಾಂಡ್ ಸರಿ ತಪ್ಪು ಮಾಡಿದ್ದಾರೆ, ಯಾರೋ ನಮ್ಮ ಪಕ್ಷದಲ್ಲೇ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟರು ಕೂಡ ಇದು ನಮ್ಮ ಪಕ್ಷಕ್ಕೆ ಮುಜುಗರ ತರಲ್ವಾ? ಇದನ್ನು ಒಳಗೊಳಗೆ ಮುಗಿಸೋಣ, ಹೊರಗಡೆ ತಗೊಂಡು ಹೋದ್ರೆ ತುಂಬಾ ತಲೆನೋವಾಗಬಹುದು. ಪಕ್ಷದ ಒಳಗಡೆ ಏನು ಕ್ರಮ ಕೈಗೊಳ್ಳಬಹುದು, ಅಥವಾ ಅವರ ಸ್ಥಾನಮಾನ ಮತ್ತೊಂದು ಅಂತ ಏನಾದರೂ ಕಟ್ ಮಾಡೋಣ ಅಂತ ಹೇಳಬಹುದೇ ಬಿಟ್ರೆ ಓಪನ್ ಆಗಿ ತನಿಖೆ ಮಾಡಿ ನಾಳೆ ಹೆಚ್ಚು ಕಡಿಮೆ ಆಗಬಾರ್ದಲ್ಲ. ತನಿಖೆ ಆದರೂ ಕೂಡ ಯಾರು ಗ್ಯಾಂಗ್ ಆಪರೇಟ್ ಮಾಡಿದ್ಯೋ ಅವರನ್ನು ಮಾತ್ರ ಲಾಕ್ ಮಾಡಿ ಸುಮ್ಮನಾಗುವಂಥ ಚಾನ್ಸಸ್ ಇದೆ. ಆದರೆ ಸಾಕ್ಷಿ ಸಿಕ್ಕಿದ್ದೇ ಹೌದಾದ್ರೆ ಹೈಕಮಾಂಡ್ ರಾಜಕೀಯವಾಗಿ ಶಾಕ್ ಕೊಡೋದು ಗ್ಯಾರಂಟಿ. ಇದು ಈಗ ಕೈಪಾಳ್ಯದಲ್ಲಿ ಆಗ್ತಿರುವಂಥ ಚರ್ಚೆ. ಇದ್ರ ನಡುವೆ ಯಾರು ಆ ಬಿಗ್ ಲೀಡರ್, ಹನಿ ಟ್ರ್ಯಾಪ್ ಜಾಲವನ್ನ ಹೆಣದವ್ರು ಯಾರು ಅನ್ನೋದ್ರ ಬಗ್ಗೆ ಸುಳಿವನ್ನ ಕೊಡ್ತಿರೋದು ಒಬ್ರಲ್ಲ ಇಬ್ರಲ್ಲ, ಸುಮಾರು ಜನ ಈ ಬಗ್ಗೆ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇವರೇ ಕಿಂಗ್ ಪಿನ್ ಅಂತ. CBIಗೆ ಕೊಡ್ಲೇಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿರೋದು. ಈ ಕೇಸು ಸಣ್ಣ ಕೇಸಲ್ಲ, ಇವ್ರಿಗೆ ಅಂತ ಆಗಾಗ CD ಟೀಮನ್ನೇ ಇಟ್ಟುಕೊಂಡು ಬಲಿ ಹಾಕ್ತಿದ್ದಾರೆ. ಸೊ ಇದು ಸಣ್ಣ ಕೇಸ್ ಅಲ್ವೇ ಅಲ್ಲ, CBIಗೆ ಹೋಗ್ಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದಾರಲ್ವ. ಇದ್ರ ನಡುವೆ ಯತ್ನಾಳ್ ಹೇಳ್ತಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಟುಕೊಂಡವರೇ ಈ ಕೆಲಸ ಮಾಡಿರೋದು, ಸಹಕಾರಿ ಸಚಿವರನ್ನ ಖೆಡ್ಡಾಗಿ ಬೀಳಿಸುವ ಪ್ರಯತ್ನ ಮಾಡಿರೋದು ಅಂತ. ಆಗ ರಾಜಣ್ಣವ್ರು ಆನ್ಸರ್ ಮಾಡೋಕೆ ಶುರು ಮಾಡಿ ಖೆಡ್ಡಾಗಿ ಬೀಳಿಸೋ ಪ್ರಯತ್ನ ನಡೆದಿದ್ದು ಹೌದು, ಬಟ್ ನಾನು ಬಿದ್ದಿಲ್ಲ, ಮೊಬೈಲು ಮತ್ತೊಂದು ಎಲ್ಲ ಸಿಕ್ಕಿದೆ. ಮತ್ತು ಈ ಏನು ಗೃಹ ಸಚಿವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ, ನಾನು ಲಿಖಿತವಾಗಿ ಬರೆದು ಕೊಡ್ತೀನಿ ಏನೇನಾಗಿದೆ ಅಂತ ನನಗೆ ಮತ್ತು ನನ್ನ ಮಗನಿಗೆ, ಅಂದರೆ ರಾಜಣ್ಣನವ್ರ ಮಗನಿಗೂ ಕೂಡ ಪ್ರಯತ್ನ ಆಗಿದೆ ಅಂತೆ. ಎಲ್ಲ ಲಿಖಿತ ರೂಪದ ದೂರನ್ನ ಕೊಟ್ಟು ಈಗ ಉನ್ನತ ಮಟ್ಟದ ತನಿಖೆಗೆ ಅವಕಾಶ ಮಾಡಿಕೊಡ್ತಾ ಇದೆ ಸರ್ಕಾರ. ಒಂದ್ ರೀತಿ ಈಗ ಬಜೆಟ್ ತಮ್ಮ ಮಾತಾಡ್ಲಿ, ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ಶಿವಕುಮಾರ್ ಮಾಡ್ತಾರಂತ ಮಹಾ ಪಾಪದ ಕೆಲಸ ಇದು. ರಮೇಶ್ ಜಾರಕಿಹೊಳಿ ಮಾಡಿದ್ರು, ಅದರಲ್ಲಿ ಯಾವುದು ಅನುಮಾನ ಇಲ್ಲ. ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ, ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಮಾಡೋದು, ಇಷ್ಟು ನೀಚ ಕೆಲಸಕ್ಕೆ DK ಶಿವಕುಮಾರ್ ಅವ್ರು ಇನ್ನು ಮುಂದಕ್ಕಾದ್ರೂ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡ್ಲಿ. ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ. ಸೊ ಬಿಜೆಪಿಯವರು ಸದನದಲ್ಲೇ ಮುಗಿಬಿದ್ದಿದ್ದಾರೆ. ಇದು ಮುಂದಿನ CM ಆಗೋದಿಕ್ಕೆ ಹೊರಟಿರುವಂತಹ ಒಬ್ಬ ನಾಯಕನ ಕೃತ್ಯ ಅಂತ. ಮುನಿರತ್ನ ಅವರು ಒಂದು ಹೆಸರು ಬೇರೆ ಹೇಳ್ತಿದ್ದಾರೆ. DK ಶಿವಕುಮಾರ್ ಮತ್ತು ಮುನಿರತ್ನ ನಡುವೆ ವೈಯಕ್ತಿಕ ದ್ವೇಷ ಇದೆ, ಗೊತ್ತಿರೋದೆ. ಅದು ರಾಜರಾಜೇಶ್ವರಿ ನಗರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಜಟಾಪಟಿ ಇದೆ. ಅವರು ಜೈಲಿಗೆ ಹೋಗಿ ಬಂದರು, ಈ ಅತ್ಯಾಚಾರದ ಪ್ರಕರಣ ಅದು ಇದು ಬೇಕು ಅಂತ ಹಾಕ್ಸಿದ್ದು ಅಂತೆಲ್ಲ ಅವ್ರು ಹೇಳ್ತಿದ್ದಾರೆ. ಮುನಿರತ್ನ ಸುಮಾರು ದಿನಗಳಿಂದ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ದಾರಲ್ವ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಸಾಕ್ಷ್ಯಗಳು. ಈ ಹನಿ ಟ್ರ್ಯಾಪ್ ಕೇಸ್ ರಾಜಣ್ಣವರು ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾಗೆ ರೇವಣ್ಣ ಆ್ಯಂಡ್ ಫ್ಯಾಮಿಲಿ, ಆ ಕೇಸಲ್ಲೇನು ಪ್ರಜ್ವಲ್ ರೇವಣ್ಣ ಕೇಸಲ್ಲೇನು ಕಡಿಮೆ ಸಾಕ್ಷಿಗಳಿವೆಯಾ? ಆದರೂ ಅಲ್ಲೂ ಪ್ಲ್ಯಾನ್ ಆಗಿತ್ತು, ಯಾರೋ ಸಂಚು ಮಾಡಿ ಖೆಡ್ಡಾಗಿ ಬೆಳೆಸಿದ್ರು ಅನ್ನೋ ಕಾರಣಕ್ಕೆ ಅವರು ಸಾಚ ಅನ್ನೋ ರೀತಿಯಲ್ಲಿ ಬ್ಯಾಟ್ ಬೀಸ್ತಿದ್ದಾರೆ ಬಿಜೆಪಿಯವರು. ಈ ಕಡೆ ಮುನಿರತ್ನ ಕೂಡ ತಪ್ಪು ಮಾಡಿಲ್ಲ, DK ಶಿವಕುಮಾರ್ ಕೈವಾಡ ಅನ್ನೋ ರೀತಿಯಲ್ಲಿ ಅದನ್ನು ಸೇರಿಸ್ಕೊಂಡು ಹೇಳ್ತಿದ್ದಾರೆ. ಇಲ್ಲ ಹನಿ ಟ್ರ್ಯಾಪ್ ಆಗಿದೆ ಅಂದ ಮಾತ್ರಕ್ಕೆ ಆ ಎರಡು ಪ್ರಕರಣಗಳಲ್ಲೂ ಕ್ಲೀನ್ ಚಿಟ್ ಕೊಡೋದು ಯಾರ ಕೈಯಲ್ಲೂ ಇಲ್ಲ. ಅದು ಗೊತ್ತಾಗ್ಬೇಕು, ತನಿಖೆಯಲ್ಲೇ ಗೊತ್ತಾಗ್ಬೇಕಲ್ವಾ. ಆದ್ರೆ ಸದ್ಯ ಈಗ ಮುನಿರತ್ನ ಹೇಳ್ತಿರೋದು ಅದು ದ್ವೇಷದ ಕಾರಣದಿಂದ ಹೇಳ್ತಿದ್ದಾರೋ ಅಥವಾ ಅವ್ರ ಹತ್ರ ಸಾಕ್ಷಿ ಇದೆಯೋ ಅದೇನೋ ಗೊತ್ತಾಗಬೇಕು. ಈಗ ಹೆಂಗೂ ಪರಮೇಶ್ವರ್ ಅವರು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿರೋದ್ರಿಂದ, ಆದೇಶ ಕೊಟ್ಟಿರೋದ್ರಿಂದ ಮುನಿರತ್ನ ಅವ್ರ ಹತ್ರ ಸಾಕ್ಷಿ ಇದ್ರೆ ಅದನ್ನು ತಗೊಳ್ಬಹುದು ಪೊಲೀಸರು. DK ಶಿವಕುಮಾರ್ ಅವರೇ ಮಾಡಿದ್ದು ಅಂತ ಅವ್ರ ಕಡೆಗೆ ಬೊಟ್ಟು ತೋರಿಸ್ತಿದ್ದಾರೆ. ರಮೇಶ್ ಜಾರಕಿಹೊಳಿದಾಯ್ತು, ಅದಾದ್ಮೇಲೆ ಈಗ ರಾಜಣ್ಣ ಅವ್ರಿಗೆ ಖೆಡ್ಡ ತೋಡಿದ್ದಾರೆ. ನನ್ನ ವಿರುದ್ಧ ಇಲ್ಲ ಸಲ್ಲದ ಇಂಥ ಎಲ್ಲ ಕೃತ್ಯ ಮಾಡಿದ್ರು ಒಳ್ಳೇದಾಗಲ್ಲ DK ಶಿವಕುಮಾರ್ ಅವರೇ, ಇಂಥ ಕೆಲಸ ಬಿಟ್ಬಿಡಿ, ನಿಮಗೂ ಒಂದು ಫ್ಯಾಮಿಲಿ ಇದೆ, ಒಳ್ಳೇದಾಗಬೇಕು ಅಂದರೆ ಒಳ್ಳೆ ಕೆಲಸ ಮಾಡಿ ಅಂತೆಲ್ಲ DK ಶಿವಕುಮಾರ್ ಕಡೆ ಹರಿಹಾಯ್ದಿದ್ದಾರೆ. ಅಜ್ಜಯ್ಯನವರ ಫೋಟೋ ತೋರಿಸಿ ಆಣೆ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಸೊ ಇದು ಜೋರಾಗ್ತಿದೆ. ಸದನದಲ್ಲೇ ಇವತ್ತು ಈ ಹನಿ ಜಾಲದ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡಿ ಬಿಜೆಪಿಯವರು ಇಂಥದ್ದೊಂದು ಹೆಸರನ್ನೂ ತೆಗೆದಿರೋದು, ಕಾಂಗ್ರೆಸ್ನವ್ರ ಹೆಸರು ಹೇಳದೆ ದೊಡ್ಡವರು ಅಂತ ಆರೋಪ ಮಾಡ್ತಿರೋದು
ಉನ್ನತ ಮಟ್ಟದ ತನಿಖೆಯಲ್ಲಿ ಯಾರ ಹೆಸರು ಹೊರ ಬರಲಿದೆ ಅನ್ನೋದೇ ಕುತೂಹಲ. ಆದ್ರೆ ಎಷ್ಟೇ ದೊಡ್ಡ ಸಾಕ್ಷಿ ಕೊಟ್ಟರು, ಈಗ ಸಾಕ್ಷಿ ಇದೆ ಅಂತಾನೆ ಸಿಎಂ ಬಳಿ ಹೋಗಿರೋದು. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಕೆ ನಾಡಿದ್ದು ಡೆಲ್ಲಿಗೆ ಹೋಗ್ತಿದ್ದಾರೆ. ಸೆಷನ್ ಮುಗಿದ ಮೇಲೆ 10 ಜನ ಶಾಸಕರು ಮತ್ತು 3-4 ಜನ ಮಂತ್ರಿಗಳೆಲ್ಲ ಹೋಗ್ತಿದ್ದಾರೆ ಸಾಕ್ಷಿ ಹಿಡ್ಕೊಂಡು. ನೋಡಿ ಹಿಂಗೆ ಆಪರೇಷನ್ ಆಗಿದೆ ಅಂತ. ಈ ಹನಿ ಜಾಲದ ಎಲ್ಲ ಸಾಕ್ಷಿ ಹೈಕಮಾಂಡ್ ಕೊಡೋಕೆ ಇದೆಲ್ಲ ಸಿಕ್ಕಿದ್ರು ಕೂಡ ಓಪನ್ ಆಗಿ ಹೌದು ಇಂಥವ್ರು ಕಾಂಗ್ರೆಸ್ನ ಒಳಗಡೆಯವರೇ ಆಗಿದ್ರೆ ಇಂಥವ್ರು ಮಾಡಿದ್ದಾರೆ ಅಂತ ಓಪನ್ ಆಗಿ ಗೊತ್ತಾಗ್ಬಿಟ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅಲ್ವಾ? ಅವರು ಬಿಗ್ ಲೀಡರ್ ಆದರೆ ಬಿಗ್ ಡ್ಯಾಮೇಜೇ ಆಗುತ್ತೆ. ಹಾಗಾಗಿ ಅದನ್ನು ಹೊರಗೆ ಬರೋಕೆ ಬಿಡದೆ ಆಂತರಿಕವಾಗಿ ಇದು ಸಹಜ ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ಬಹುದು. ಯಾವುದೋ ಒಂದು ಹುದ್ದೆನೋ ಮತ್ತೊಂದೋ ಕಷ್ಟಕರವಾಗಬಹುದು ಭವಿಷ್ಯದ ಲೆಕ್ಕಾಚಾರದಲ್ಲಿ. ಸೊ ಮೊದಲೇ ರಾಜಕೀಯ ಜಟಾಪಟಿಗಳೆಲ್ಲ ತೀವ್ರವಾಗಿರೋ ಹೊತ್ತಲ್ಲಿ ಈಗ ದೊಡ್ಡ ಅಸ್ತ್ರವೊಂದು ಸಿಕ್ಕಂತಾಗಿದೆ. ಇದು ಕೈಪಾಳ್ಯದಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಬೆಳವಣಿಗೆ. ಸಣ್ಣ ಪ್ರಮಾಣದಲ್ಲ, ಇದು ಹೊರಗಡೆ ಎಷ್ಟರ ಮಟ್ಟಿಗೆ ಆ ಹೆಸರು ಬರುತ್ತೋ ಬಿಡುತ್ತೋ, ಬಿಗ್ ಲೀಡರ್ ಯಾರು ಮಾಡಿದವರು ಅಂತ ಹೊರಗಡೆ ಬರಬಹುದು, ಬರದೇ ಇರಬಹುದು, ಬಟ್ ಒಳಗಡೆ ದೊಡ್ಡ ಬೆಳವಣಿಗೆಗೆ ಕಾರಣ ಆಗತ್ತೆ ಅನ್ನೋದು ಈಗ ಸಿಗ್ತಿರುವಂತಹ ಮಾಹಿತಿ ಕೈಪಾಳ್ಯದಿಂದಾನೆ. ಕಾದ್ ನೋಡೋಣ ಹೇಗಿರಲಿದೆ ಡೆಲ್ಲಿ ದಂಡಯಾತ್ರೆಯ ಬಳಿಕ ಬೆಳವಣಿಗೆಗಳು ಅನ್ನೋದನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.